ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮುಖಾಂತರ ಒಂದು ವಿಷಯ ಹೇಳ್ತೀನಿ ನಿಮಗೆ. ನೀವು ನೋಡ್ಬೋದು, ದಿವಸದಿಂದ ದಿವಸ ಕಳೀತಾ ನಮ್ಮ ಒಂದು ಸನಾತನ ಹಿಂದೂ ಧರ್ಮ ಅಂತ ಏನು ಕರಿತೀವೋ ಅದು ಹಾಳಾಗ್ತಾ ಹೋಗ್ತಿದೆ. ಕಾರಣ ಏನಪ್ಪ ಅಂತ ಅಂದರೆ ಈ ಜಾತಿ ಪದ್ಧತಿ. ನೋಡಿರಿ, ಈ ಜಾತಿ ಪದ್ಧತಿ ಅನ್ನೋದು ನಮ್ಮ ಯಾವುದೇ ಸನಾತನ ಧರ್ಮದ ಗ್ರಂಥಗಳು ಅಂತ ಏನು ಕರಿತೀವಿ, ವೇದಗಳಾಗಿರ್ಬೋದು, ಭಗವದ್ಗೀತೆ ಯಾವುದೇ ಆಗಿರ್ಬೋದು, ಈ ಜಾತಿ ಪದ್ಧತಿ ಅನ್ನೋದು ಉಲ್ಲೇಖ ಆಗಿಲ್ಲ. ನೀವು ಭಗವದ್ಗೀತೆಯಲ್ಲಿ ನೋಡ್ಬೋದು, ಕೃಷ್ಣ ಹೇಳಿರೋದಿಷ್ಟೇ, ಚಾತುರ್ವರ್ಣ ಮಮ ಸೃಷ್ಟ್ಯ ಕರ್ಮಗುಣ ವಿಭಾಗಶಃ. ಅಂದರೆ 4 ವರ್ಣನ ನಾನು ಸೃಷ್ಟಿ ಮಾಡಿರೋದು, ಬ್ರಾಹ್ಮಣ ಕ್ಷತ್ರಿಯ ವೈಷ್ಣವ ಶೂದ್ರ. ಅದು ಹುಟ್ಟಿನಿಂದಲ್ಲ, ಅಂದರೆ ಹುಟ್ಟಿನಿಂದ ಮನುಷ್ಯನಿಗೆ ಯಾವುದೇ ಥರ ವರ್ಣ ಆಗಲಿ ಜಾತಿ ಆಗಲಿ ಬರಲ್ಲ. ಅವನಿಗೆ ಒಂದು ಬುದ್ಧಿ ಬಂದ ಮೇಲೆ ಅವನ ಯಾವ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾನೆ ಆ ಕೆಲಸದ ಮೇಲೆ ಆ ಒಂದು ವರ್ಣನ ಡಿಸೈಡ್ ಮಾಡಬೇಕು ಅನ್ನೋದು ಕೃಷ್ಣ ಹೇಳಿರೋದು ಭಗವದ್ಗೀತೆಯಲ್ಲಿ. ಬಟ್ ಇಲ್ಲೇನಪ್ಪ ಆಗಿದೆ ಅಂದರೆ, ಮನುಷ್ಯ ತನಗೆ ಬೇಕಾದಂಗೆ ಆ ಒಂದು ವರ್ಣ ಪದ್ಧತಿಯನ್ನು ಬದಲಾಯಿಸ್ಕೊಂಡಿದ್ದಾನೆ. ಏನು, ಅಪ್ಪ ಬ್ರಾಹ್ಮಣ ಆದರೆ ಮಗನು ಬ್ರಾಹ್ಮಣ, ಅಪ್ಪ ಕ್ಷತ್ರಿಯ ಆದರೆ ಮಗನು ಕ್ಷತ್ರಿಯ, ಅಪ್ಪ ವೈಷ್ಣವ ಆದರೆ ಮಗನು ವೈಷ್ಣವ, ಅಪ್ಪ ಶೂದ್ರ ಆದರೆ ಮಗನು ಶೂದ್ರ, ನೆಕ್ಸ್ಟ್ ಅವನ ಮಗನು ಶೂದ್ರ, ನೆಕ್ಸ್ಟ್ ಅವನ ಮಗನು ಶೂದ್ರ. ಈ ಥರ ಒಂದು ಪದ್ಧತಿ ಹೋಗ್ತಾ ಇದೆ ಸಮಾಜದಲ್ಲಿ. ಇದರಿಂದ ಏನಪ್ಪ ಅಂದರೆ, ನೀವು ನೋಡ್ಬೋದು, ಇದರಿಂದ ಯಾವುದೇ ಥರ ಉಪಯೋಗ ಇಲ್ಲ ನಮಗೆ. ಯಾವುದೇ ಥರ ಎಕನಾಮಿಕಲಿ ಆಗಲಿ, ಪೊಲಿಟಿಕಲಿ ಆಗಲಿ, ಯಾವುದೇ ಥರ ಉಪಯೋಗ ಇಲ್ಲ ನಮಗೆ ಈ ಜಾತಿ ಪದ್ಧತಿಯಿಂದ. ಉಪಯೋಗಕ್ಕಿಂತ ನಮಗೆ ದುರುಪಯೋಗ ಆಗ್ತಿರೋದೇ ಜಾಸ್ತಿ ಈ ಪದ್ಧತಿಯಿಂದ. ಅದು ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಸ್ವಾರ್ಥಕ್ಕೆ ಜಾತಿನ ಉಪಯೋಗಿಸ್ಕೊಂಡು ಸಮಾಜನ ಹಾಳು ಮಾಡ್ತವ್ರೆ ಹೊರತು ಉದ್ಧಾರ ಮಾಡುವಂಥದ್ದು ಏನಿಲ್ಲ. ನಾನು ಎಲ್ಲರೂ ಹೇಳೋದಿಷ್ಟೇ, ನೋಡಿ, ಯಾಕೆಂದರೆ ಯಾವುದೇ ಧರ್ಮ ಏನು ಹೇಳುತ್ತೆ ಅಂತ ಅಂದರೆ ಆ ಧರ್ಮ ಗ್ರಂಥಗಳಲ್ಲಿ ನಾವು ಓದ್ತೀವಿ. ನೀವು ಓದಿ, ಧರ್ಮ ಗ್ರಂಥಗಳನ್ನ ಓದಿ, ಹಿಂದೂ ಧರ್ಮ ಗ್ರಂಥಗಳನ್ನು ಓದಿ. ಯಾವುದೇ ಗ್ರಂಥಗಳಲ್ಲಿ ಈ ಜಾತಿ ಅನ್ನೋ ಪದ್ಧತಿ ಇಲ್ಲ. ಇದು ಈ ಸಮಾಜದಲ್ಲಿರೋ ಕೆಲವು ಈ ಬುದ್ಧಿಹೀನ ಮನುಷ್ಯರು ಅಂತ ಏನು ಕರಿತೀವಿ ಅವ್ರು ಮಾಡಿರುವಂಥ ಪದ್ಧತಿ, ಇದು ಜಾತಿ ಪದ್ಧತಿ. ಅದು ಎಷ್ಟು ಆಳವಾಗಿ ಬೇರೆ ಊರೈತೆ ಅಂತ ಅಂದರೆ, ಮನುಷ್ಯ ಏನನ್ನು ಕಳ್ಕೊಳ್ಳೋಕ್ಕೆ ಸಿದ್ಧ, ಆದರೆ ಜಾತಿನ ಕಳ್ಕೊಳ್ಳೋಕ್ಕೆ ಸಿದ್ಧ ಇರಲ್ಲ. ಈ ಒಂದು ಪರಿಸ್ಥಿತಿ ಈಗ ನಮ್ಮ ಸಮಾಜದಲ್ಲಿ ನಿಂತಿದೆ. ನೋಡಿರಿ, ನಾನು ಬಾಯಿ ಬಿಟ್ಟು ಹೇಳಿದ್ರೆ ಜಾತಿ ಗೊತ್ತಾಗ್ತದೆ ಹೊರತು ನಾನು ನೋಡಿದ ತಕ್ಷಣ ನಿಮಗೆ ಜಾತಿ ಗೊತ್ತಾಗಲ್ಲ. ನಾನು ನೋಡಿದ ತಕ್ಷಣ ಕಪ್ಪು ಬಿಳುಪು, ಉದ್ದ ಕುಳ್ಳ, ಸಣ್ಣ ದಪ್ಪ, ಇದು ಗೊತ್ತಾಗ್ತದೆ. ಅದು ಬಿಟ್ಟರೆ ನಿಮ್ಗೆ ಯಾವ ಜಾತಿ ಅಂತ ನಾನು ಬಾಯಿ ಬಿಟ್ಟು ಹೇಳೋವರೆಗೂ ನಿಮಗೆ ಜಾತಿ ಯಾವುದು ಅಂತ ಗೊತ್ತಾಗಲ್ಲ. ಇವಾಗ ನಾನು ಜನವರ ಹಾಕ್ಕೊಂಡು ನಾಮ ಇಟ್ಕೊಂಡು ಬ್ರಾಹ್ಮಣ ಅಂತ ಹೇಳಿದ್ರು ನಂಬ್ತೀರಾ, ಲಿಂಗ ಹಾಕ್ಕೊಂಡು ವಿಭೂತಿ ಇಟ್ಕೊಂಡು ಲಿಂಗಾಯತ ಅಂತ ಹೇಳಿದ್ರು ನಂಬ್ತೀರಾ, ನೇಗಿಲು ಹಿಡ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿ ಒಕ್ಕಲಿಗ ಅಂತ ಹೇಳಿದ್ರು ನಂಬ್ತೀರಾ, ನಾನು ಏನು ಹೇಳಿದ್ರು ನಂಬ್ತೀರಾ. ಕಾರಣ ಏನು? ಈ ಜಾತಿ ಅನ್ನೋದು ಒಂದು ಬಾಯಲ್ಲಿ ಬರುವಂಥ ಒಂದು ಮಾತಷ್ಟೇ. ಅದು ಬಿಟ್ಟರೆ ಜಾತಿಯೇ ಸರ್ವಸ್ವ ಅಲ್ಲ. ದಯವಿಟ್ಟು ಈ ಜಾತಿ ಅನ್ನೋ ಭೂತದಿಂದ ಹೊರಗೆ ಬನ್ನಿ. ಜಾತಿ ರಹಿತ ಸಮಾಜಕ್ಕೆ ಎಲ್ಲರೂ ಕಷ್ಟಪಡೋಣ. ನಾವೆಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ಬದುಕೋಣ. ನಾವೆಲ್ಲ ಒಂದೇ. ಯಾರು? ನಾವೆಲ್ಲ ಭಾರತೀಯರು, ನಾವೆಲ್ಲ ಸನಾತನ ಧರ್ಮದವರು. ಜೈ ಹಿಂದ್, ಜೈ ಭಾರತ್ ಮಾತೆ.